ಹೆಸರುಘಟ್ಟ ಸಮೀಪ ರೇಣುಕಾದೇವಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ತಾಯಿ ರೇಣುಕಾದೇವಿಯ ಬಗ್ಗೆ ನಾನು ಮಾಹಿತಿ ಕೊಡಲು ಇಚ್ಛಿಸುತ್ತೇನೆ. ರೇಣುಕರಾಜನ ಯಾಗದ ಫಲವಾಗಿ ಜನಿಸಿದ ರೇಣುಕಾದೇವಿ ಆದಿಪರಾಶಕ್ತಿಯ ಸಾಕ್ಷಾತ್ ರೂಪವೆಂದು ನಂಬಲಾಗುತ್ತದೆ. ಈಕೆಯು ಮಹರ್ಷಿ ಜಮದಗ್ನಿಯ ಪತ್ನಿ ಹಾಗೂ ಭಗವಾನ್ ಪರಶುರಾಮನ ತಾಯಿ. ರೇಣುಕಾದೇವಿಯು ಮಹರ್ಷಿ ಜಮದಗ್ನಿಯನ್ನು ವಿವಾಹವಾದ ನಂತರ ಅತ್ಯಂತ ಪತಿವ್ರತೆಯಾಗಿ ಜೀವಿಸುತ್ತಿದ್ದಳು. ಪ್ರತಿದಿನ ಮುಂಜಾನೆ ಆಕೆ ಮಲಪ್ರಭಾ ನದಿಗೆ ಹೋಗಿ ಕೇವಲ ನದಿಯ ಮರಳಿನಿಂದಲೇ ಒಂದು ಮಡಕೆಯನ್ನು ಸಿದ್ಧಪಡಿಸುತ್ತಿದ್ದಳು. ಆಕೆಯ ಪಾತಿವ್ರತ್ಯದ ಶಕ್ತಿಯಿಂದಾಗಿ ಆ ಮರಳು ಗಟ್ಟಿಯಾದ ಕೊಡವಾಗಿ ಬದಲಾಗುತ್ತಿತ್ತು. ನಂತರ ನದಿಯಲ್ಲಿದ್ದ ಹಾವನ್ನೇ ಹೆಂಡೆಯಾಗಿ, ಅಂದರೆ ತಲೆಯ ಮೇಲೆ ಮಾಡಿಕೊಂಡು ನೀರನ್ನು ತುಂಬಿಸಿಕೊಂಡು ಪತಿಯ ಪೂಜೆಗೆ ತರುತ್ತಿದ್ದಳು. ಒಂದು ದಿನ ರೇಣುಕಾದೇವಿ ಎಂದಿನಂತೆ ನದಿಗೆ ಹೋದಾಗ ಅಲ್ಲಿ ಗಂಧರ್ವ ದಂಪತಿಗಳು ಜಲಕ್ರೀಡೆಯಲ್ಲಿ ತೊಡಗಿರುವುದನ್ನು ನೋಡಿದಳು. ಒಂದು ಕ್ಷಣ ಆಕೆಯ ಮನಸ್ಸು ಆ ಗಂಧರ್ವನ ಸೌಂದರ್ಯಕ್ಕೆ ಮಾರು ಹೋಯಿತು. ಈ ಸಣ್ಣ ಮನಸ್ಸಿನ ಚಂಚಲೆಯಿಂದಾಗಿ ಆಕೆಯ ಪಾತಿವ್ರತ್ಯದ ಶಕ್ತಿ ಕುಂದಿತು. ಆ ದಿನ ಮರಳಿನ ಕೊಡ ತಯಾರಾಗಲಿಲ್ಲ. ಹಾವು ಆಕೆಗೆ ವಶವಾಗಲಿಲ್ಲ. ಖಾಲಿ ಕೈಯಲ್ಲಿ ಆಶ್ರಮಕ್ಕೆ ಮರಳಿದಾಗ ರೇಣುಕೆಯನ್ನು ನೋಡಿ ಜಮದಗ್ನಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಯನ್ನು ಅರಿತು ತೀವ್ರ ಕೋಪಗೊಂಡರು. ಕೋಪೋದ್ರಿಕ್ತರಾದ ಜಮದಗ್ನಿ ಮುನಿಗಳು ತಮ್ಮ ಮಕ್ಕಳನ್ನು ಕರೆದು ತಾಯಿಯ ಶಿರಚ್ಛೇದ ಮಾಡಲು ಆಜ್ಞಾಪಿಸಿದರು. ಮೊದಲು 3 ಮಕ್ಕಳು ತಾಯಿಯನ್ನು ಕೊಲ್ಲಲು ನಿರಾಕರಿಸಿದರು. ಆಗ ಮುನಿಗಳು ಕೊನೆಯ ಮಗನಾದ ಪರಶುರಾಮನನ್ನು ಕರೆದು, ತಂದೆಯ ಆಜ್ಞೆಯನ್ನು ಪಾಲಿಸುವುದು ಮಗನ ಕರ್ತವ್ಯವೆಂದು ನಂಬಿದ ಪರಶುರಾಮನು ತನ್ನ ಕೊಡಲಿಯಿಂದ ತಾಯಿಯ ಶಿರವನ್ನು ಕತ್ತರಿಸಿದನು. ಜೊತೆಗೆ ತಾಯಿಯನ್ನು ತಡೆಯಲು ಬಂದ ಒಬ್ಬ ಮತ್ಸಂಗ ಕನ್ಯೆಯು ಶಿರವನ್ನು ಕತ್ತರಿಸಿದನು. ಮಗನ ಪಿತೃಭಕ್ತಿಗೆ ಮೆಚ್ಚಿದ ಜಮದಗ್ನಿ ಮಹರ್ಷಿಗಳು, ನಿನಗೆ ಏನು ವರ ಬೇಕು ಕೇಳು ಎಂದು ಹೇಳಿದರು. ಪರಶುರಾಮನು ಚಾಣಾಕ್ಷತನದಿಂದ ತನ್ನ ತಾಯಿ ಮತ್ತು ಆ ಕನ್ಯೆ ಮತ್ತೆ ಬದುಕಿ ಬರಲಿ ಎಂದು ವರ ಕೇಳಿದನು. ತಂದೆ ಒಪ್ಪಿದಾಗ ಪರಶುರಾಮನು ಗಾಬರಿಯಿಂದ ತಾಯಿಯ ಶಿರವನ್ನು ಕನ್ಯೆಯ ದೇಹಕ್ಕೂ ಕನ್ಯೆಯ ಶಿರವನ್ನು ತಾಯಿಯ ದೇಹಕ್ಕೂ ತಪ್ಪು ತಪ್ಪಾಗಿ ಜೋಡಿಸಿ ಜೀವ ನೀಡಿದನು. ಹೀಗೆ ಬ್ರಾಹ್ಮಣನ ಶಿರ ಮತ್ತು ಕೆಳವರ್ಗದ ಮಹಿಳೆಯ ದೇಹ ಹೊಂದಿದ ರೂಪವೇ ರೇಣುಕಾ ಯಲ್ಲಮ್ಮ, ಎಂದರೆ ಎಲ್ಲರ ಅಮ್ಮ ಆಯಿತು. ಈಕೆ ಎಲ್ಲ ವರ್ಗದ ಜನರನ್ನು ಸಮಾನವಾಗಿ ರಕ್ಷಿಸುವ ಲೋಕಮಾತೆಯಾಗಿ ಪ್ರಸಿದ್ಧಿಯಾದಳು. ಈಕೆಯ ಆಶೀರ್ವಾದವನ್ನು ಪಡೆದ ಭಕ್ತಾದಿಗಳ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲು, ಆಯಸ್ಸು ಹೆಚ್ಚಿಸಲು, ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು, ಉನ್ನತಿ ಕಾಣಲು ಈ ದೇವಿಯ ಮೊರೆ ಹೋಗುವುದು ಸತ್ಯವಾದ ನಿಜವಾದ ಸಂಗತಿಯಾಗಿದೆ. ದೇವಿಯ ಭಕ್ತರು ಆರಾಧಿಸುವಾಗ ಮತ್ತು ದರ್ಶನ ಪಡೆಯುವಾಗ ಉದೋ ಉದೋ ಯಲ್ಲಮ್ಮ ಎಂದು ಜಪಿಸುವುದು ವಾಡಿಕೆಯಾಗಿದೆ. ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಅತ್ಯಂತ ಪವಿತ್ರವಾದ ದಿನಗಳೆಂದು ಪರಿಗಣಿಸಲಾಗುತ್ತದೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಯು ಕರ್ನಾಟಕದ ಅತಿ ದೊಡ್ಡ ಮತ್ತು ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದೆ. ದೇವಿಯ ಪರಮ ಪವಾಡಗಳಲ್ಲಿ ಚರ್ಮರೋಗಗಳ ನಿವಾರಣೆಯೂ ಒಂದು. ತೀವ್ರವಾದ ಚರ್ಮ ಕಾಯಿಲೆಗಳಿಂದ ಬಳಲುವವರು ಸವದತ್ತಿ ಕ್ಷೇತ್ರದ ಮಲಪ್ರಭಾ ನದಿಯಲ್ಲಿ ಎಣ್ಣೆ ಹೊಂಡ ಮತ್ತು ಕರಿ ಹೊಂಡ ಸ್ನಾನ ಮಾಡಿ ದೇವಿಗೆ ಹರಕೆ ಹೊತ್ತರೆ ರೋಗಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದು ಭಕ್ತರ ದೃಢ ನಂಬಿಕೆ. ಈಕೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದೆ ಜಗತ್ತಿನ ಎಲ್ಲರ ಅಮ್ಮ ಯಲ್ಲಮ್ಮ ಆಗಿದ್ದಾಳೆ. ನಂಬಿ ಬಂದ ಭಕ್ತರ ಬಡತನ, ಸಂತಾನಹೀನತೆ ಮತ್ತು ಕೌಟುಂಬಿಕ ಕಲಹಗಳನ್ನು ದೂರ ಮಾಡಿ ಆಶೀರ್ವದಿಸುತ್ತಾಳೆ. ದೇವಿಯ ದರ್ಶನ ಪಡೆದು ಉದೋ ಉದೋ ಎಂದು ಕೂಗಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ.
ಇನ್ನೂ ಒಂದು ವಿಷಯ ಹೇಳಲು. ಕಾಂತವೀರ್ಯಾರ್ಜುನರ ಪುತ್ರರು ಜಮದಗ್ನಿ ಮಹರ್ಷಿಗಳನ್ನು ಕೊಂದಾಗ ರೇಣುಕಾದೇವಿಯು ತೀವ್ರವಾಗಿ ಶೋಕಿಸಿದಳು. ಆಕೆಯ ಆಕ್ರಂದನಕ್ಕೆ ದೇವತೆಗಳೇ ನಡುಗಿದರು. ಆಕೆಯ ದೈವಿಕ ಶಕ್ತಿ ಮತ್ತು ಪಾತಿವ್ರತ್ಯದ ಮಹಿಮೆಯಿಂದಾಗಿ ಮರಣ ಹೊಂದಿದ್ದ ಜಮದಗ್ನಿ ಮುನಿಗಳು ಮತ್ತೆ ಜೀವಂತವಾಗಿ ಎದ್ದು ಬಂದರು. ದೇವಿಯ ಮಹಿಮೆಯನ್ನು ಸಾರುವ ಜೋಗತಿಯರು ಮತ್ತು ಚೌಡಕಿ ಪದಗಳನ್ನು ಹಾಡುವ ಭಕ್ತರು ದೇವಿಯ ಸಾಕ್ಷಾತ್ ರೂಪಗಳೆಂದೇ ಪರಿಗಣಿಸಲ್ಪಡುತ್ತಾರೆ. ಇವರ ಮೂಲಕ ದೇವಿ ಅನೇಕ ಜನರಿಗೆ ಭವಿಷ್ಯ ನುಡಿಯುತ್ತಾಳೆ ಮತ್ತು ಕಷ್ಟಕಾಲದಲ್ಲಿ ದಾರಿ ತೋರಿಸುತ್ತಾಳೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಸಂತಾನ ಭಾಗ್ಯವಿಲ್ಲದ ದಂಪತಿಗಳು ದೇವಿಗೆ ಹರಕೆ ಹೊತ್ತು ತೊಟ್ಟಿಲನ್ನು ತೂಗಿದರೆ ಶೀಘ್ರದಲ್ಲೇ ಮಕ್ಕಳ ಫಲ ಜನಿಸುತ್ತದೆ ಎಂಬ ಪವಾಡ ಶತಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ, ಭಕ್ತರ ಕಾಮಧೇನುವಾಗಿ, ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿ ತಾಯಿಯಾಗಿದ್ದಾಳೆ. ನನ್ನ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗದಂತೆ ರಕ್ಷಣೆಯನ್ನು ಕೊಡುವ ಭಾರ ನನ್ನದು ಎಂದು ಆಶೀರ್ವಾದ ನೀಡುತ್ತಾಳೆ. ತಾಯಿಗೆ ಕಾಯಿ ಹಣ್ಣು ಮಾಡಿಸಿ ಪೂಜೆ ಕೊಡುವುದು ವಾಡಿಕೆಯಾಗಿದೆ.